ಎಲ್ಲರಿಗೂ ನಮಸ್ಕಾರಗಳು. ಆಶಾ ಕಾರ್ಯಕರ್ತೆಯರಿಗಾಗಿ ನಾನು ನಿಮ್ಮ ಆಶಾ. ಗರ್ಭಧಾರಣೆ ಒಂದು ಹೆಣ್ಣಿಗೆ ಪ್ರಕೃತಿ ಸಹಜವಾದುದು. ತಾಯ್ತನ ಒಂದು ಅದ್ಭುತ ಅನುಭವ. ಪ್ರತಿ ಗರ್ಭಾವಸ್ಥೆಯೂ ಅನನ್ಯವಾಗಿದೆ. ನಾವು ಈ ದಿನ ತೊಡಕಿನ ಗರ್ಭಿಣಿಯ ಬಗ್ಗೆ ತಿಳಿದುಕೊಳ್ಳೋಣ. ತೊಡಕಿನ ಗರ್ಭಧಾರಣೆ ಎಂದರೇನು? ಹೆಚ್ಚಿನ ಅಪಾಯದ ಗರ್ಭಧಾರಣೆಯು ಗರ್ಭಿಣಿ ಮಹಿಳೆ, ಭ್ರೂಣ ಅಥವಾ ಇಬ್ಬರ ಆರೋಗ್ಯದ ಅಪಾಯವನ್ನು ಹೆಚ್ಚಿಸುವ ಗರ್ಭಧಾರಣೆಯನ್ನು ತೊಡಕಿನ ಗರ್ಭಧಾರಣೆ ಹಾಗೂ ಆ ಗರ್ಭಿಣಿಯರನ್ನು ತೊಡಕಿನ ಗರ್ಭಿಣಿಯರು ಎಂದು ಕರೆಯುತ್ತಾರೆ. ನಮಗೆ ಈ ಬಗ್ಗೆ ಮಾಹಿತಿ ಯಾಕೆ ಬೇಕು? ವಿವಿಧ ಅಪಾಯಕಾರಿ ಅಂಶಗಳಿಂದಾಗಿ ತಾಯಿ ಮತ್ತು ಮಗುವಿನ ತೊಂದರೆಗಳು ಸಂಭವಿಸುತ್ತದೆ. ಅಂತಹ ಅಪಾಯಕಾರಿ ಅಂಶಗಳನ್ನು ಶೀಘ್ರದಲ್ಲಿಯೇ ಪತ್ತೆ ಹಚ್ಚಿ ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಒದಗಿಸಿ ನಿರಂತರವಾಗಿ ಆರಂಭಿಕ ಹಾಗೂ ನಿಯಮಿತ ಪ್ರಸವ ಪೂರ್ವ ತಪಾಸಣೆಗಳನ್ನು ನಡೆಸಿದರೆ ತಾಯಿ ಮತ್ತು ಮಗುವಿನ ಕಾಯಿಲೆ ಹಾಗೂ ಮರಣದ ಪ್ರಮಾಣವನ್ನು ತಗ್ಗಿಸಬಹುದು. ತೊಡಕಿನ ಗರ್ಭಿಣಿಯರು ಯಾರು? ಯಾವ ಗರ್ಭಿಣಿಯರ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ, 35 ವರ್ಷಕ್ಕಿಂತ ಜಾಸ್ತಿ, 30 ವರ್ಷ ಆದ ಮೇಲೆ ಪ್ರಥಮವಾಗಿ ಗರ್ಭಧರಿಸಿರುವುದು, 2 ಮಕ್ಕಳಿದ್ದು ಮತ್ತೆ ಗರ್ಭಿಣಿಯಾದರೆ, 5ಕ್ಕಿಂತ ಜಾಸ್ತಿ ಮಕ್ಕಳಿದ್ದು ಮತ್ತೆ ಗರ್ಭಿಣಿಯಾದರೆ ಈ ಗರ್ಭಿಣಿಯರು ತೊಡಕುಗಳನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು. ತೀವ್ರ ರಕ್ತಹೀನತೆಯಿಂದ ಬಳಲುತ್ತಿರುವ ಗರ್ಭಿಣಿಯರು, ಸಂಬಂಧದಲ್ಲಿ ಮದುವೆ ಆದ ಗರ್ಭಿಣಿಯರು, RH ನೆಗೆಟಿವ್ ಟೈಪಿಂಗ್ ಹೊಂದಿದ ಗರ್ಭಿಣಿಯರು, ಮಾದಕ ವಸ್ತು ವ್ಯಸನಿಗಳಾದ ಮತ್ತು ಧೂಮಪಾನ ವ್ಯಸನದಿಂದ ಬಳಲುತ್ತಿರುವ ಗರ್ಭಿಣಿಯರು. ಗರ್ಭಿಣಿ ಸ್ತ್ರೀಯರ BMI ಯಾರಿಗೆ 28ಕ್ಕಿಂತ ಜಾಸ್ತಿ ಇರುತ್ತದೆ ಅವರು ಅತಿ ಸ್ಥೂಲಕಾಯದವರು ಆಗಿರುತ್ತಾರೆ. ಅವರು ಸಹ ತೊಡಕಿನ ಗರ್ಭಿಣಿಯರು. ಸಾಮಾನ್ಯವಾಗಿ BMI 18ರಿಂದ 22.5 ಇರಬೇಕು. ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಧಾರಣೆಯ ಪೂರ್ವದಲ್ಲಿಯೂ BP ಜಾಸ್ತಿ ಇರಬಹುದು. ಅವರಿಗೆ ಕ್ರಾನಿಕ್ ಹೈಪರ್ಟೆನ್ಸಿವ್ ಪೇಷಂಟ್ ಎಂದು ಕರೆಯುತ್ತೇವೆ. ಅಥವಾ 20ನೇ ವಾರದಿಂದ BP ಜಾಸ್ತಿ ಆಗಬಹುದು. ಅಂಥವರಿಗೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಎಂದು ಕರೆಯುತ್ತೇವೆ. ಇವರಿಬ್ಬರೂ ತೊಡಕಿನ ಗರ್ಭಿಣಿಯರು. ಯಾರಿಗೆ ಹೈಪೋಥೈರಾಯ್ಡಿಸಮ್, ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಕ್ಕರೆ ಕಾಯಿಲೆ, ಎಕ್ಲಾಂಪ್ಸಿಯಾ, ಎಪಿಲೆಪ್ಸಿ ಅಂದರೆ ಮುಷ್ಟಿ ರೋಗ, ಹೃದಯದ ರೋಗಗಳು, ಕ್ರಾನಿಕ್ ಇನ್ಫೆಕ್ಷನ್ಸ್ ಥರ ಸೋಂಕಿದ್ದ ಗರ್ಭಿಣಿಯರು, HIV, HSV, ಹೆಪಟೈಟಿಸ್ B, HPV ಮುಂತಾದ ತೀವ್ರತರ ಸೋಂಕಿರುವ ಗರ್ಭಿಣಿಯರು ತೊಡಕಿನ ಗರ್ಭಿಣಿಯರು. ಯಾವ ಗರ್ಭಿಣಿಯರಿಗೆ ಅವಧಿ ಪೂರ್ವ ಹೆರಿಗೆ ಆಗಿರುತ್ತದೆ ಅಂದರೆ 37ನೇ ವಾರದೊಳಗಡೆ ಹೆರಿಗೆ ಆಗಿರುತ್ತದೆಯೋ, ಪದೇ ಪದೇ ಗರ್ಭಪಾತ ಆಗಿರುತ್ತದೆಯೋ, ಅಥವಾ ಹೊಟ್ಟೆಯೊಳಗಡೆ ಮಗು ಸತ್ತು ಹೋಗಿರಬಹುದು ಅಥವಾ ಸತ್ತು ಹುಟ್ಟಿರಬಹುದು, PCOS ಕಾಯಿಲೆಯಿಂದ ಬಳಲುತ್ತಿರಬಹುದು, ಸರ್ವೈಕಲ್ ಡಿಸ್ಪ್ಲೇಸಿಯಾ ಎಂಬ ತೊಂದರೆಯಿಂದ ಬಳಲುತ್ತಿರುವ ಗರ್ಭಿಣಿಯರು, ಯಾವ ಗರ್ಭಿಣಿಯರು ಕ್ಯಾನ್ಸರ್ ಚಿಕಿತ್ಸೆಗೆ ಒಳಪಟ್ಟಿರುವವರು, ಗರ್ಭಕೋಶದ ತೊಂದರೆ ಅಂದರೆ ಅಡಿನೋಮಯೋಸಿಸ್, ಎಂಡೋಮೆಟ್ರಿಯೋಸಿಸ್ ಎಂಬ ತೊಂದರೆಯಿಂದ ಬಳಲುತ್ತಿರುವವರು, ಗರ್ಭಕೋಶದ ನ್ಯೂನತೆಗಳಿಂದ ಬಳಲುತ್ತಿರುವ ಗರ್ಭಿಣಿಯರು, ಮಗುವಿನ ಜೆನೆಟಿಕ್ ಅನಾಮಲೀಸಿಂದ ತೊಂದರೆಯಿಂದ ಬಳಲುತ್ತಿರುವ ಗರ್ಭಿಣಿಯರು, ಕಡಿಮೆ ತೂಕದ ಮಗು ಇರುವಂಥ ಗರ್ಭಿಣಿಯರು, ಟ್ವಿನ್ಸ್ ಮಗು ಇರುವಂಥವರು, ಟ್ರಿಪ್ಲೆಟ್ಸ್ ಮಗು ಇರುವಂಥವರು, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಇದ್ದ ಮಗುವಿನ ಗರ್ಭಿಣಿಯರು, ಹಿಂದೆ ಸಿಸೇರಿಯನ್ ಸೆಕ್ಷನ್ ಅಥವಾ ಬೇರೆ ಯಾವುದಾದರೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಗರ್ಭಿಣಿಯರು ತೊಡಕಿನ ಗರ್ಭಿಣಿಯರು.
ಗುಡ್ಡಗಾಡು ಪ್ರದೇಶದ ಗರ್ಭಿಣಿಯರು, ಹಾಡಿಯ ಗರ್ಭಿಣಿಯರು ಎಲ್ಲರೂ ತೊಡಕಿನ ಗರ್ಭಿಣಿಯರಾಗುತ್ತಾರೆ. ಯಾಕೆಂದರೆ ಇವರಿರುವ ಪ್ರದೇಶಕ್ಕೆ ಹೋಗುವುದೇ ಕಷ್ಟಕರವಾಗಿರುತ್ತದೆ. ಹಾರ್ಡ್ ಟು ರೀಚ್ ಏರಿಯಾ ಎಂದು ಈ ಎಲ್ಲ ಗರ್ಭಿಣಿಯರನ್ನು ಪರಿಗಣಿಸಲಾಗುತ್ತದೆ. ಹಾಗಾಗಿ ವೈದ್ಯಕೀಯ ಕಾರಣದಿಂದ, ಶಸ್ತ್ರಚಿಕಿತ್ಸೆಗೆ ಒಳಪಡುವ ಸರ್ಜಿಕಲ್ ಕಾರಣದಿಂದ, ತೀವ್ರತರ ಸೋಂಕಿನ ಕಾರಣದಿಂದ ಮತ್ತು ಆರ್ಥಿಕ ತೊಂದರೆಯಿಂದ, ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುವ ಗರ್ಭಿಣಿಯರು ತೊಡಕಿನ ಗರ್ಭಿಣಿಯರು ಆಗುತ್ತಾರೆ. ಇವರೆಲ್ಲರನ್ನೂ ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗೆ ಪಟ್ಟಿ ಮಾಡಿ ಪ್ರತಿ ತಿಂಗಳು 9ನೇ ಹಾಗೂ 24ನೇ ತಾರೀಕಿನಂದು ನಡೆಯುವ PMSMA ಹಾಗೂ PMSMA ಅಭಿಯಾನಕ್ಕೆ ಕರೆದು ತಂದು ಸ್ತ್ರೀರೋಗ ತಜ್ಞರಿಂದ ತಪಾಸಣೆ ನಡೆಸಿ ಉಚಿತ ಪರೀಕ್ಷೆ, ಉಚಿತ ಸ್ಕ್ಯಾನಿಂಗ್, ಸೂಕ್ತ ಚಿಕಿತ್ಸೆ ಕೊಡಿಸಿ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕು. ಪೂರ್ವ ನಿಯೋಜಿತವಾಗಿ ಆಸ್ಪತ್ರೆಯಲ್ಲಿಯೇ ಹೆರಿಗೆ ಸೌಲಭ್ಯವನ್ನು ಒದಗಿಸಿ ಕೊಡಬೇಕು. ಎದೆಹಾಲು ಕುಡಿಸುವ ಬಗ್ಗೆ, ಮಗುವಿನ ಚುಚ್ಚುಮದ್ದು ಕಾರ್ಯಕ್ರಮದ ಕುರಿತು, ಕುಟುಂಬ ಕಲ್ಯಾಣ ಯೋಜನೆ ಬಗ್ಗೆ, ಬಾಣಂತಿ ಬೇಗ ಚೇತರಿಸಿಕೊಳ್ಳುವ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ, ಉಚಿತವಾಗಿ ದೊರೆಯುವ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಬಗ್ಗೆ ಈ ಎಲ್ಲ ಜವಾಬ್ದಾರಿಯುತ ಕರ್ತವ್ಯಗಳನ್ನು ಆಶಾ ಕಾರ್ಯಕರ್ತೆಯರು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದರೆ ತಾಯಿ ಮತ್ತು ಶಿಶು ಕಾಯಿಲೆಗಳು ಹಾಗೂ ಮರಣದ ಪ್ರಮಾಣವನ್ನು ತಗ್ಗಿಸಬಹುದು. ಮುಂದಿನ ವಿಡಿಯೋ ಗರ್ಭಿಣಿಯರ ಭೇಟಿ ಕುರಿತು. ಎಲ್ಲರಿಗೂ ವಂದನೆಗಳು. ನಾನು ನಿಮ್ಮ ಆಶಾ.